ಇದು ತುಪ್ಪ ಕಾಯಿಸ್ತಿರೋದು ನೋಡ್ಬೋದು. ಇದು ಗಿರ್ ಹಸು ಅಂತ ಬರುತ್ತಲ್ಲ, ಅದ್ರದ್ದು ಇದು ಬೆಣ್ಣೆ ತೆಗೆದು ಇವಾಗ ಅದನ್ನು ತುಪ್ಪ ಮಾಡ್ತಿರೋದು. ಇದು ತುಂಬ ಒಳ್ಳೆಯದು, ಮಕ್ಕಳ ಬೆಳವಣಿಗೆಗೆ ಆಯಿತು, ಎಲ್ಲದಕ್ಕೂ ಆಯಿತು. ಸೊ ಅದಕ್ಕೆ ಇದು ನಾನು ಅವಾಗ ಥರಗಿದೆ ಕೊಡೋದು. ಅದಕ್ಕೆ ಹಾಕೋಕ್ಕೆ ವೀಳ್ಯದೆಲೆ, ಮೆಂತ್ಯ ಕಾಳು, ಅರಿಶಿನ ಒಂದು ಚಿಟಿಕೆ ಉಪ್ಪು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇದು ಏನಪ್ಪ ಬುಕ್ಕು ಅಂತ ನೋಡ್ತಿರ್ಬೋದು. ಇದು ನಮ್ಮ ಮಮ್ಮಿ ಕದಳಿ ವೇದಿಕೆಯಲ್ಲಿದ್ದಾರೆ. ಸೊ ಅವ್ರದ್ದು ಏನೇನು ಪ್ರೋಗ್ರಾಮ್ ಮಾಡಿದರು ಏನೇನು ಅಂಥೇಳಿ ಒಂದು ಈ ಥರ ಬುಕ್ಲೆಟ್ ಮಾಡಿ ಡಿಸ್ಟಿಕ್ಕಿಗೆ ಕಳಿಸ್ಬೇಕಿತ್ತು. ಸೊ ಅವ್ರ ಪೇಪರಲ್ಲಿ ಬಂದಿರೋದು ಅದು ಇದು ಏನೇನೋ ಇತ್ತು, ಎಲ್ಲ ಹಾಕಿ ಕಳಿಸ್ತಿದ್ರು. ಅದಕ್ಕೆ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಆ್ಯಂಡ್ ಪಪ್ಪಾಯ ತಂದು ಕೊಟ್ಟರೆ, ಇದು ತೋಟದ ಪಪ್ಪಾಯ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ನಾನು ನಾಳೆ ಲೈಕ್ ಇದು ಹಿಂದಿನ ದಿನ ವ್ಲಾಗು. ಸೊ ನಾನು ನಾಳೆ ಊರಿಗೆ ಹೋಗ್ಬೇಕು ಅನ್ನೋದ್ರಲ್ಲಿ ರಾತ್ರಿ ಹೊತ್ತು ನಮಗೆ ಪಾನ್ ತಿನ್ನಂಗಾಗಿತ್ತು. ಸೊ ಇದನ್ನು ಎಷ್ಟು ದಿನನಾದರೂ ನೀವು ಸ್ಟೋರ್ ಮಾಡಿಕೊಂಡು ತಿನ್ಬೋದು, ಏನಾಗಲ್ಲ. ಬಟ್ ನೀರು ಮಾತ್ರ ಮುಟ್ಟಿಸ್ಬಾರ್ದು ಅಷ್ಟೇ. ಇಲ್ಲೇನು ಎಲೆ ಒಂದು 100 ಎಲೆ ಎಲ್ಲ ಫ್ರೈ ಮಾಡಿ ತುಪ್ಪದಲ್ಲಿ ಇಟ್ಟಿದ್ರು. ಆ್ಯಂಡ್ ಇದು ಬಂದು ಪುಡಿ, ಸಕ್ಕರೆ ಪುಡಿ. ಆ್ಯಂಡ್ ಇದು ಅಡಿಕೆ ಕೂಡ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಆ್ಯಂಡ್ ಪಂಪ್ಕಿನ್ ಸೀಡ್ಸು, ಆಮೇಲೆ ಗಸಗಸೆ, ಗುಲ್ಕನ್ನು, ನಿಮಗೆ ವಾಟರ್ ಮಿಲನ್ ಸೀಡ್ಸ್ ಇದ್ದರೆ ವಾಟರ್ ಮಿಲನ್ ಸೀಡ್ಸ್ ಕೂಡ ನೀವು ಇದಕ್ಕೆ ಹಾಕೋಬೋದು. ಆ್ಯಂಡ್ ಒಂದು ಸೈಡ್ ನನ್ನ ಪ್ಯಾಕಿಂಗ್ ಆಗಿತ್ತು, ಆಗ್ತಾನೇ ಇತ್ತು. ಇಷ್ಟೊಂದೆಲ್ಲ ನಮ್ಮ ಮಮ್ಮಿ ಕೊಟ್ಟು ಕಳಿಸಿದ್ರು ನನಗೆ. ಅಪ್ಪ, ಡಬ್ಬಿ ಎಲ್ಲ ನಾನು ಮಮ್ಮಿನೇ ಕೊಟ್ಟಿದ್ದು ಮದುವೆ ಟೈಮಲ್ಲಿ. ಸೊ ಅದಕ್ಕೆ ನಾನು ಜರ್ಮನಿಗೆ ಹೋಗ್ಬೇಕಾದ್ರೆ ಎಲ್ಲದನ್ನು ನಮ್ಮ ಊರಲ್ಲಿ ಸ್ಟೋರ್ ರೂಮಲ್ಲಿ ಇಟ್ಟೋಗಿದ್ದೆ. ಸೊ ಸಿಕ್ಕಾಪಟ್ಟೆ ಡಬ್ರಿ ಪಾತ್ರೆಯಿಂದ ಹಿಡಿದು ಮಮ್ಮಿನೇ ಕೊಡಿಸಿದ್ದು. ಅದಕ್ಕೆ ಅದನ್ನೆಲ್ಲ ಅಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಇದು ಪಾನು ರೆಡಿ ಆಗೋಯ್ತು. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಯಾರಿಗಾನ ಬೇಕು ಅಂದರೆ ರೆಸಿಪಿ ನನಗೆ ಶೇರ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಮಾರ್ನಿಂಗ್ 4:30 ಗಾಡಿ ಬಂದುಬಿಟ್ಟಿತ್ತು ಹಾಕೊಂಡು ಹೋಗೋಕ್ಕೆ. ನಾವು ಕಾರಲ್ಲಿ ಹೋಗ್ತಿದ್ವಿ. ಆ್ಯಂಡ್ ಇದು ಬಂದು ನಮ್ಮ ಲಗೇಜ್ನೆಲ್ಲ ಡಂಪ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ನಾವೊಂದು ಟಮ್ ಅಂತಾರಲ್ಲ ಆ ಥರದ್ದು ಮಾಡಿದ್ವಿ. ಸೊ ತುಂಬ ಲಗೇಜಸ್ ಇತ್ತು. ಬೆಡ್ ಕಾಟಿಂದ ಹಿಡಿದು ಪಪ್ಪ ನಮಗೆ ಆ ಟೈಮಲ್ಲಿ ಟೀಕಿಂದ ದೊಡ್ಡದು ದಪ್ಪ ಇರೋದು ಭಾರ ಇರೋದು ಮಾಡಿಸ್ಕೊಟ್ಬಿಟ್ರು. ಸೊ ಕಾಟ್ ಅಂತೂ ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ಭಾರ ಆಗಿತ್ತು. ಸೊ ಇನ್ನು ಮುಂದೆ ನಿಮಗೆ ತುಮಕೂರು ವ್ಲಾಗ್ ಸಿಗ್ತವೆ. ಇದಿಷ್ಟು ನನ್ನ ಅಗ್ರಿಬೊಮ್ಮನಹಳ್ಳಿ ವ್ಲಾಗ್ಸ್ ಆಗಿರ್ತದೆ. ಆ್ಯಂಡ್ ಇದನ್ನು ನೋಡ್ಕೊಂಡ್ಬಿಟ್ಟು ಬನ್ನಿ, ಮುಂದೆ ನಿಮಗೂ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನಗೊಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಆನಂದ್ ವಿಹಾರಿಗೆ ಬಂದು ನಮ್ಮದಿದು ಬ್ರೇಕ್ಫಾಸ್ಟು ಲಂಚ್ ಸ್ಪಾಟ್. ಯಾಕಂದರೆ ಇವಾಗ ಟೈಮ್ ಬಂದು 8:15 ಅಷ್ಟೇ. ಮಾಡ್ಕೊಂಡು ಹತ್ತೋಣ ಅಂತ ಬಂದಿದ್ದೀವಿ. ಇಲ್ಲಿ ನರ್ಸರಿಯಲ್ಲಿ ಐಬಿಸ್ಕಸ್ ನೋಡ್ತಿದ್ದೀನಿ. ಚೆನ್ನಾಗಿರೋ ಐಬಿಸ್ಕಸ್ಸು ಅಂದರೆ ಎಲ್ಲ ದೊಡ್ಡದಾಗ್ಬಿಟ್ಟವ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವಾಗ ನಂದು ಸ್ನಾನ ಆಯಿತು, ತಲೆ ಸ್ನಾನ ಮಾಡಿಕೊಂಡು ಬಂದೆ. ಇವಾಗ ಇಡ್ಲಿ ಸಾಂಬಾರು ಮಾಡೋಣ ಅಂತ. ಬೆಳಗ್ಗೆ ನಾನು ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ, ನಿನ್ನೆ ರಾತ್ರಿ ರುಬ್ಬಲಿಲ್ಲ. ಯಾಕೆ ಅಂತಂದರೆ ನನಗೆ ಬೆಳಗ್ಗೆ ನಿನ್ನೆಯಿಂದ ಫುಲ್ ಹುಷಾರೇ ಇಲ್ಲ. ನೋಡ್ಬೋದು ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಂಗಿದ್ದೀನಿ. ಸೊ ಅದಕ್ಕೆ ಇಡ್ಲಿ ಇಡ್ತಿದ್ದೀನಿ. ಆ್ಯಂಡ್ ಇನ್ನು ಮತ್ತರ್ನು ಅವನಿಗೆ ಇಡ್ಲಿ ಇಟ್ಟು ಸಾಂಬಾರು ಮಾಡಿ ತಿರ್ಗಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಡ್ಲಿ ಎಲ್ಲ ಇಟ್ಟಾಯಿತು. ಇವಾಗ ಸಾಂಬಾರು ಇಟ್ಟಿದ್ದೀನಿ, ರೆಡಿ ಮಾಡಿಬಿಡೋಣ. ಇದು ನಮ್ಮ ಮಮ್ಮಿ ಹಚ್ಕೊಟ್ಟಿರೋ ಅವಲಕ್ಕಿ. ತುಂಬಾ ಚೆನ್ನಾಗಿ ಅವಲಕ್ಕಿ ಹಚ್ಕೊಡ್ತಾರೆ. ಪೇಪರ್ ಅವಲಕ್ಕಿಯಿಂದ ಮಾಡಿಕೊಡ್ತಾರೆ. ಅದಂತೂ ತುಂಬ ಇಷ್ಟ ಆಗುತ್ತೆ ಆ ಥರಕ್ಕೆ. ಇಡ್ಲಿ ಸಾಂಬಾರು ಚಟ್ನಿ ಊಟ ಮಾಡಿಸ್ಬೇಕು.
ಕಾಲು ಏನಿಲ್ಲ, ಶೂ ಬೈಟ್ ಆಗಿರೋದಕ್ಕೆ ಇಷ್ಟ ಆಡ್ತಿದ್ದಾನೆ ಅಪ್ಪ. ಹಾಲು ಹಾಲು ಅಂದ. ಸೊ ಅವನಿಗೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ಹಾಕಿವು ಇದಕ್ಕೆ ಹಾಕ್ಬಿಡೋಣ. ಇವನಿಗೆ ಹಾಲು ಹಾಕ್ಕೊಟ್ಟು ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು 10 hours ಒಂದು 10 minutes ಆದರೂ ಆಯಿತು. ಬಟ್ ಇನ್ನೂ ಹಾಲು ಹಾಕಿದ್ದು ನೋಡಿ ಅಷ್ಟೇ ಐತೆ. ಇಂಥ ಮಗ ಹಾಕ್ಕೊಟ್ಟಿದ್ದೇನು ಕುಡಿಯಲ್ಲ. ಓಕೆ, ಸೊ ಇವಾಗ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಎಲ್ಲರೂ ನನಗೆ ಎಷ್ಟು ಲ್ಯಾಗ್ ಮಾಡ್ತೀಯಾ, ಲ್ಯಾಗ್ ಆಗಿ ಮಾಡ್ತೀಯಾ ಅಂತ ಅನ್ಕೋಬೋದು. ನಾನೊಂದು 3 to 4 ಡೇಸಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ಅದು ಎಂಡ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಫೈನಲಿ ಇವತ್ತು ಟೈಮ್ ಬಂದತ್ತೆ. ಇವತ್ತು ನಿಜ ವ್ಲಾಗ್ ಎಂಡ್ ಮಾಡಿ ತಿರ್ಗಾ ನಾಳೆಯಿಂದ ಮತ್ತೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ರೊಟ್ಟಿ ಮಾಡಿದ್ದೆ, ರೊಟ್ಟಿ ಪಲ್ಯ ಎಲ್ಲ ಆಯಿತು. ರಾತ್ರಿ ಊಟಕ್ಕೆ ರೆಡಿ ಆಯಿತು. ದೀಪ ಹಚ್ಚಿದ್ದು ಆಯಿತು. ಅಥರ್ವಗೆ ಹಾಲು ಕೊಟ್ಟಿದ್ದೀನಿ. ಬನ್ನಿ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ರೊಟ್ಟಿ ರೆಡಿಯಾಗಿ ಮಾಡಿ ಇಟ್ಟಿದ್ದೀನಿ. ಸೊ ಯಾಕಂದರೆ ಇವಾಗ ನಾನು ಅಥರ್ವನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರಘು ಬಂದ ತಕ್ಷಣ ತಿನ್ನೋಕ್ಕೆ ಅಂತ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಇದೇ ತವದಲ್ಲೇ ಒಂದು ಸ್ವಲ್ಪ ಜೋಳೆಕಾಯಿ ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಏನು ಬೇಕು? ಹಾಲು ಚೆಲ್ದಮ್ಮ ನೋಡಿ. ಈಗ ಹಾಲು ಕೊಟ್ಟೋಗಿದ್ದೆ, ಇಷ್ಟರಲ್ಲೇ 2 minutesಲ್ಲೇ ಆಗಲೇ ಇಷ್ಟು ಚೆಲ್ಲಿದ್ದಾನೆ. ಏನು ಮಾಡೋಣಮ್ಮ ನಿಂಗೆ. ಆಯಿತು ಹಾಕೋ. ಇದ್ರಲ್ಲಿ ಹಾಕ್ಕೊಡ್ಬೇಕಾ ನಿಂಗೆ? ಸಿಲ್ವರ್ ಗ್ಲಾಸಲ್ಲಿ ಹಾಕ್ಕೊಡ್ಬೇಕಾ? ನೀನು ಹಾಕೊಂಡ್ರೆ ಹಂಗೆ ಚೆಲ್ಲೋದು ನೀನು. ಕುಡಿ. ಹಾಂ ಬಿಸಿ ಇದ್ದಾವೆ. ದೀಪ ಹಚ್ಚಿ ರೆಡಿ ಎಲ್ಲ ಮಾಡಿ ಆಚೆ ಕಡೆ ಗಿಡಕ್ಕೆಲ್ಲ ನೀರು ಹಾಕಿದ್ದಾಯಿತು, ಎಲ್ಲ ಆಯಿತು. ಆ್ಯಂಡ್ ಇವಾಗ ಇವನ್ನೊಂದು ಸ್ವಲ್ಪ ಸೈಕಲ್ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗೋಣ ಬೇಗ. ಓಕೆ, ಮಾರ್ನಿಂಗಿಂದ ನಂಗೆ ಯಾಕೋ ಇವತ್ತು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆ ಅಂತ ಅಂದರೆ ಕ್ಲೀನಿಂಗಲ್ಲ ಒಂದು ಸ್ವಲ್ಪ ಟೈಮ್ ಹೋಯಿತು. ಅದಾದಮೇಲೆ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು. ಅಲ್ಲಿಗೆ ಹೋಗಿ ತಿರ್ಗಾ ಆಟೋ ಮಾಡಿಕೊಂಡು ಅಲ್ಲಿಗೆ ಹೋಗಿ ತಿರ್ಗಾ ಅಲ್ಲಿಂದ ಸಿಲಿಂಡ್ರ್ ತಂದೆ. ಸೊ ಹಾಗಾಗಿ ಇವತ್ತು ತುಂಬ ಕೆಲಸ ಆಗೋಗ್ಬಿಡ್ತು. ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈಗ ಟೈಮ್ ಏನೂ ಇಲ್ಲ ಅಂದರೂ 6:30. ಓಕೆ, ಸೊ ಇದೇ ಲಾಸ್ಟ್. ಇನ್ಮೇಲಿಂದ ಈ ಥರ ಮಾಡಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಸಿಚುವೇಶನ್ಸ್ ಯಾವ ಥರ ಬರುತ್ತಂತ ಹೇಳೋಕ್ಕಾಗಲ್ಲ. ಸೊ ಅದೇ ಥರ ಕಂಟಿನ್ಯೂ ಆಗಿ ನನ್ನ ಸಿಚುವೇಶನ್ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇನ್ಮೇಲಿಂದ ಡೈಲಿ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀವಿ. ಚಿನ್ನ, ಡೈಲಿ ಕಂಟಿನ್ಯೂಯಸ್ ಆಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಪ್ಲೋಡ್ ಕೂಡ ಮಾಡ್ತೀನಿ ಡೈಲಿ. ಸೊ ಬನ್ನಿ, 6:30ಇಂದ ನೈಟ್ ಇವತ್ತು ಲಾಸ್ಟ್. ಇವತ್ತು ಎಂಡ್ ಮಾಡ್ತೀನಿ. ತಿರ್ಗಾ ನಾಳೆಯಿಂದ ಹೊಸ ವ್ಲಾಗ್ ಅಂದ್ರೆ ಮತ್ತೆ ನೀವೆಲ್ಲ ನಾನು ನೋಡ್ತೀರಾ. ನಾಳೆಯಿಂದ ಹೊಸ ಆ್ಯಕ್ಟಿವಿಟೀಸು, ಹೊಸ ವ್ಲಾಗ್ ಎಲ್ಲ ನಾಳೆಯಿಂದ ಹೊಸದು. ಓಕೆ, ಇವತ್ತು 6:30ಇಂದ 10 ಗಂಟೆವರೆಗೂ ಏನಾಗುತ್ತಂತ ನೋಡೋಣ ಬನ್ನಿ. ಇದು ನಮ್ಮ ಹತ್ರ ಸೈಕಲ್ಲು ದೊಡ್ಡದೈತೆ, ತರಬೇಕು. ಬಟ್ ಈಗ ಅವನಿಗೆ ತುಳಿಯೋಕೆ ಬರಲ್ಲ, ಇನ್ನೂ ತಂದರೂ ವೇಸ್ಟು. ಅದಕ್ಕೋಸ್ಕರ ಕೈ ನೋವು ಆಗ್ಬಿಟ್ಟೈತೆ ಅಪ್ಪ. ನೋಡಿಲ್ಲ ಹಬ್ಬು ಹೆಂಗಾಗತ್ತೆ. ಓಕೆ, ಆಲ್ ಸೆಟ್ ವಿಲ್ ಗೋ. ಎಸ್, ಮೂವ್. ಇವಾಗ ಮಾಡ್ತೀನಿ. ಆಯಿತು, ನಿಂದೇ ಪಿಕ್ಚರ್ ಮಾಡ್ತಿದ್ದೀನಿ.
ಎಲ್ಲಿಗೆ ಹೋಗೋಣ? ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಬ್ಲೌಸ್ ಹೊಲಕ್ಕೆ ಹಾಕ್ಬೇಕು. ಆ್ಯಂಡ್ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಅವ್ರ ಹತ್ರನೇ ಬ್ಲೌಸ್ ಯಾವಾಗೂ ಹೊಲ್ಸೋದು. ಸೊ ಇಲ್ಲೇ ಬ್ಲೌಸ್ ಹೊಲಕ್ಕೆ ಹಾಕಿ ಹೊರಡೋಣ. ಇವಾಗ ಟೈಮ್ ಬಂದು 9:30 ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಆ್ಯಂಡ್ ಹಂಗೆ ಈ ಕ್ಲೈಮೇಟಲ್ಲಿ ಸುಮ್ಮನೆ ಹಂಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕ್ಲೈಮೇಟ್ ಸಖತ್ತಾಗೈತೆ ಇವತ್ತು, ಕೂಲಾಗೈತೆ. ಅದು ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ತುಮಕೂರಿಗೆ ಮಳೆನೇ ಆಗಿಲ್ಲ, ಬೆಂಗಳೂರಿಗೆ ಅಷ್ಟು ಮಳೆ ಆದ್ರೂ ಇಲ್ಲಿ ಮಳೆನೇ ಆಗಿಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಮತ್ತೆ ನಾಳೆ ಹೊಸ ವ್ಲಾಗ್ಗೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್. ಬಾಯ್.